ಚೆನ್ನೈನ ವಿಜಯ್ ನಿವಾಸದಿಂದ ಹೆಚ್ಚಿನ ಭದ್ರತೆಯನ್ನು ತೆರವು ಮಾಡಲಾಗಿದೆ. ಮೆಟಲ್ ಡಿಟೆಕ್ಟರ್ ತೆರವುಗೊಳಿಸಿರುವಂತದ್ದು ಸಿಬ್ಬಂದಿ ಫಲಿತಾಂಶದ ಬಳಿಕ ಹೆಚ್ಚುವರಿ ಭದ್ರತೆ ಒದಗಿಸಲಾಗಿತ್ತು. ಈಗೆಲ್ಲ ತೆರವು ಮಾಡಿದ್ದಾರೆ. ಚೆನ್ನೈನ ವಿಜಯ್ ನಿವಾಸದಿಂದ ಹೆಚ್ಚಿನ ಭದ್ರತೆಯನ್ನ ತೆರವು ಮಾಡಲಾಗಿದೆ. ಕಷ್ಟ ಆಗತ್ತೆ, ಮೊದಲ ಸೆಲೆಬ್ರಿಟಿ, ಈಗ ಬೇರೆ ಒಂದು ಅಭೂತಪೂರ್ವವಾದಂತ ಗೆಲುವು ಸಿಕ್ಕಿರೋದು. ಜನಗಳು ಸಹಜವಾಗಿ ಮನೆ ಹತ್ರ ಬರ್ತಾ ಇರ್ತಾರೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ಅನೇಕರು ಬಂದ್ಬಿಟ್ಟಿದ್ರು, ಕಣ್ಣೀರು ಹಾಕ್ತಾ ಇದ್ರು. ವಿಜಯರನ್ನ ನೋಡಬೇಕು, ಅವ್ರ ಜೊತೆಗೆ ನಾವು ನಿಂತ್ಕೊಳ್ಬೇಕು ಅಂತ ಅನೇಕರು ಬರ್ಬೋದು. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗತ್ತೆ. ಭದ್ರತೆ ಅನ್ನೋದು ಏನಿತ್ತು ಅದನ್ನು ತೆರವು ಮಾಡಿದ್ದಾರೆ. ಮೆಟಲ್ ಡಿಟೆಕ್ಟರ್ ತೆರವುಗೊಳಿಸಿರುವಂಥದ್ದು ಸಿಬ್ಬಂದಿ ಫಲಿತಾಂಶದ ಬಳಿಕ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಬಟ್ ಈಗೆಲ್ಲ ತೆರವು ಮಾಡಿದ್ದಾರೆ. ಸೊ ಅವ್ರ ಮನೆಯಿಂದ ಅವ್ರ ಫಾರ್ಮ್ ಹೌಸಿಗೆ ಅವ್ರು ಶಿಫ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಮನೆ ಹತ್ರ ಯಾವಾಗೆಲ್ಲ ತೆರವು ಮಾಡಿದ್ರು ಆಗ ಅವ್ರು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ, ಅವರ ಫಾರ್ಮ್ ಹೌಸಿಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗತ್ತೆ. ಇಲ್ಲಿವರೆಗೂ ಹೀರೋ ಅಂತ, ಬಟ್ ಈಗ ರಾಜಕೀಯ ನಾಯಕನಾಗಿ ನೋಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಅಪಾರವಾದಂಥ ಅಭಿಮಾನಿಗಳಂತೂ ಇದ್ದೇ ಇದ್ದಾರೆ. ಸಂಭ್ರಮಿಸೋದಕ್ಕೆ, ಅಭಿನಂದಿಸೋಕೆ ಅಂತ ಒಮ್ಮೆಲೆ ಬಂದುಬಿಡ್ತಾರೆ ಮನೆ ಹತ್ರ. ಇಂಥ ಸಂದರ್ಭದಲ್ಲೇ ಭದ್ರತೆಯನ್ನು ಒದಗಿಸಲಾಗಿತ್ತು, ಅದನ್ನು ತೆರವು ಮಾಡೋದು ಅಂತ ಅಂದರೆ ಅದು ಕೂಡ ಕಷ್ಟ ಆಗತ್ತೆ. ಸೊ ಈಗ ಆಲ್ರೆಡಿ ಒಂದು ಅವಘಡ, ಕಹಿ ಘಟನೆ ನಡೆದು ಹೋಗ್ಬಿಟ್ಟಿದೆ, ಅದರಿಂದನೇ ಆಚೆ ಬಂದಿಲ್ಲ ವಿಜಯ್. ಸೊ ಹಾಗಾಗಿ ಅವರು ಕೂಡ ಇಲ್ಲಿರೋದು ಸೂಕ್ತ ಅಲ್ಲ ಅಂತ ಅವರೇ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. Very